ಬಂದಿತ್ತು. ನೀನೊಬ್ಬ ಅನಾಥ. ನಾನು ನಿನ್ನನ್ನು ಸಾಕಿದ್ದು ನಿನಗೆ ಬೇಕಾದಂತ ಮಂತ್ರವಾದಿ ವಿದ್ಯೆಯನ್ನು ಹೇಳಿಕೊಟ್ಟಿದೆ. ಹೋಗು, ಎಲ್ಲಿಕೊಂಡು ಮಾಯ ಮಾಟ ಮಂತ್ರ ಇತ್ಯಾದಿ ಬದುಕಿಕೋ ಎಂದು ನನಗೆ ಆಶೀರ್ವಾದ ಮಾಡಿತು. ಅಂದಿನಿಂದ ಮೊದಲುಗೊಂಡು ಈ ಜಾಗದಲ್ಲಿ ನಿಂತು ಯಾರು ಬಂದರೂ ಅವರಿಗೆ ಬೇಕಾದಂತಹ ಕೆಲಸವನ್ನು ಮಾಡಿ ನನ್ನ ಜೀವನವನ್ನು ಸಾಗಿಸುತ್ತಾ ಇದೆ. ನೀನು ಯೋಗ್ಯತಾವಂತ ಮಂತ್ರವಾದಿಯ ಹೆಸರು ಕೇಳಿದರೆ ಗಡಗಡ. ಹೌದು, ಯಾರು ಆ ಕಡೆ ಇದೆ ಈ ಕಡೆ ಬರುವ ಒಂದು ಲಕ್ಷಣ ಕಾಣ್ತಾ ಉಂಟು. ಯಾರು ನೋಡುವ. ನಾನು ಜನ ಯಾರೋ ದೊಡ್ಡ ಮನುಷ್ಯ ಬರ್ತದೆ ಈ ಸಲ ನಮ್ಮ ಭಂಡಾರ ತುಂಬುತ್ತದೆ ಅಂತ ಆಲೋಚನೆ ಮಾಡುದು. ಅಲ್ಲ, ಮನುಷ್ಯರು ದೊಡ್ಡವನೇ ನೋಡುವಾಗ ದೊಡ್ಡದು ಅಂತ ಕಾಣ್ತದೆ. ಈ ಮೊದಲು ನಿಮ್ಮಲ್ಲಿಗೆ ಬಂದು ನಿಮ್ಮಿಂದಲೇ ಸ್ವಲ್ಪ ಭಸ್ಮವನ್ನು ತೆಗೆದುಕೊಂಡು ಹೋಗಿ ಆ ಬಳಿಕ ನನ್ನದಾದಂತಹ ವ್ಯಾಪಾರವನ್ನು ಪ್ರಾರಂಭಿಸಿದವ. ಹೇಗೆ ನನ್ನ ಭಸ್ಮದ ತೊಂದರೆ ಇಲ್ಲ, ಒಳ್ಳೆ ಲಾಭ ಗಳಿಸಿದ್ದೇನೆ. ಆವತ್ತು ನೀನು ಕೊಂಡು ಹೋದ ಭಸ್ಮಕ್ಕೆ ಪ್ರತಿಫಲ ಕೊಟ್ಟಿದ್ದೀಯಾ? ಕೊಡುವುದಕ್ಕಾಗಿಯೇ ನಾನು ಬಂದವ. ನಮ್ಮಲ್ಲಿ ಬೇಕಾದಷ್ಟು ಉಂಟು. ಇಲ್ಲಿಗೆ ಬರುವಾಗ ಇಷ್ಟೇ ಹಾಕಿಕೊಂಡು ಬಂದೆ. ಆವತ್ತಿನ ವಿಷಯ ಆವತ್ತಿಗೆ. ಇವತ್ತು ನಿನ್ನ ಮೀನು ನೋಡುವಾಗ ಒಂದು ನಿನ್ನ ಮೀನು ಮುಖ ನೋಡುವಾಗ ನಿನ್ನ ಮುಖದಲ್ಲಿ ಏನು ಲಕ್ಷ್ಮಣ ಇಲ್ಲ. ಮುಖದಲ್ಲಿ ಲಕ್ಷ್ಮಣ ಇಲ್ಲ. ಯಾವ ಲಕ್ಷ್ಮಣ? ಒಳ್ಳೆ ಲಕ್ಷಣ ಇಲ್ಲ. ಒಳ್ಳೆಯ ಲಕ್ಷಣ ಇಲ್ಲ. ನನ್ನಲ್ಲಿಗೆ ಬರುವವರು ಎರಡು ರೀತಿಯಲ್ಲಿ. ಕೆಲವರು ಸಂತೋಷ, ನಾನು ಮಾಡಿಕೊಟ್ಟ ಕೆಲಸ ಅಭಿವೃದ್ಧಿ ಆಯ್ತು ಅಂತಾದ್ರೆ ಸಂತೋಷದಲ್ಲಿ ಬರುವವರು. ಹೌದು. ಕೆಲವರು ಕೆಚ್ಚು ಬರುವವರು. ಹೌದು. ಏನು ನೀನು ಹಾಗೆ ಬಂದ ಹಾಗೆ. ಪ್ರಪಂಚದಲ್ಲಿ ಎರಡು ಪಂಗಡಗಳು ಇವೆ, ಒಂದು ಧರ್ಮ ಮತ್ತೊಂದು ಅಧರ್ಮ ಎಂಬ ಹಾಗೆ. ಆ ಧರ್ಮದ ಸುತ್ತಿ ಮಾತಾಡಬೇಡ. ಕೆಲವರು ಧರ್ಮ ಅಂತ ಕೇಳಿದ್ರೆ ನನಗೆ ಒಮ್ಮೆ ಶಿಖರ ತನಕ ಸಿಟ್ಟು ಬರ್ತದೆ. ಧರ್ಮದ ವಿಷಯ ಬೇಡ. ಧರ್ಮದವರ ಏನಾದ್ರೂ ಉಂಟು ಹೇಳು. ಅಧರ್ಮದ ಹಾದಿಯನ್ನೇ ತುಳಿಯುವವರು ನಾವು. ಹೌದೌದು. ಮಾತ್ರವಲ್ಲ, ಅಧರ್ಮ ಕಾರ್ಯದ ಮೂಲಕವಾಗಿ ಲಾಭ ಗಳಿಸುತ್ತಿದ್ದವರು ನಾವು. ಕೆಲವರೆಲ್ಲ ಹೇಳ್ತಾರೆ ಮಾಟ ಮಾಡಬಾರ್ದು, ಮಂತ್ರ ಮಾಡಬಾರ್ದು, ಮಾರಣ ಮಾಡಬಾರ್ದು ಅಂತ. ಯಾರು ಹೇಳಿದ್ದು? ಕೆಲವರು ದಾರಿಯಲ್ಲಿ ತಲೆ ಹೊಡೆದು ಹಣ ಮಾಡ್ತದೆ. ಮತ್ತೆ ಅದ್ಯಾರಾದ್ರೂ ಆಕ್ಷೇಪ ಮಾಡ್ತಾರೆ. ಒಳ್ಳೆಕ್ಕೆ ಎರಡು ರೀತಿ ಬಡ್ಡಿ ತೆಕ್ಕೊಂಡು ಹಣ ಮಾಡ್ತಾರೆ. ಅದಕ್ಕೆ ಯಾರಾದ್ರೂ ಹೇಳ್ತಾರೋ? ಮತ್ತೊಬ್ಬರ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಹಣ ಮಾಡ್ತಾರೆ. ಅದಕ್ಕೆ ಯಾರಾದ್ರೂ ಹೇಳ್ತಾರೋ? ಒಂದು ರೀತಿಯಲ್ಲಿ ನೋಡಿದ್ರೆ ಅದಕ್ಕಿಂತ ದೊಡ್ಡ ಮಾಟ ಮತ್ತೆ ಬೇರೆ ಯಾವುದು ಅಲ್ವಾ? ಇದು ಧರ್ಮ ನಾವು ಮಾಡುವುದು. ಹೌದು. ಹಾಗೆಂತ ಮಾತ್ರಕ್ಕೆ ನಮ್ಮದಾದಂತಹ ಧರ್ಮವನ್ನು ಮಾಡುವುದರ ಮೂಲಕವಾಗಿ ನಾವು ಬೇಕಾದಷ್ಟು ಸಂಪಾದನೆಯನ್ನು ಗಳಿಸ್ತೇವೆ. ಆದ್ರೆ ಇಂದಿನ ದಿನ ಹಾಗಲ್ಲ. ನಮ್ಮದಾದಂತಹ ಸಂಪಾದನೆಗೆ ತೊಡಕಾಗಿದೆ. ತೊಡಕು ಒಬ್ಬ ಮುನಿಪನಿಂದಾಗಿ. ಮುನಿಪ ಗಡ್ಡೆ ಬಿಟ್ಟ. ಹೌದು. ಯಾರವ ಜನ ಯಾರು? ಅವ ದೊಡ್ಡ ಮುನಿಯಂತೆ. ನೋಡ ಹಾಗಲ್ಲ, ದೊಡ್ಡ ಮುನಿ. ಅದೆಲ್ಲ ಬರುವುದಿಲ್ಲ. ಬೇಡ ಬೇಡ, ಅದು ಜನಕ್ಕೆ ಅದೆಲ್ಲ ಬೇಡ. ಅವ ಎಂತದ್ದು ಮಾಡ್ತದೆ ಅದೇ. ಅವ ಧರ್ಮದ ಪಾಲನೆಯನ್ನು ಮಾಡ್ತಾ ಇದ್ದ. ಎಲ್ಲಿ ಅಧರ್ಮವಾಗ್ತದೆ ಅಲ್ಲಿ ಹೋಗಿ ಧರ್ಮ ರಕ್ಷಣೆಯನ್ನು ಮಾಡಬೇಕು ಎಂಬ ಹಾಗೆ ಹೊರಟಿದ್ದಾರೆ. ಹಾಗಾಗಿ ನಮ್ಮದಾದಂತಹ ವ್ಯಾಪಾರಕ್ಕೆ ತಡೆ ಉಂಟಾಗಿದೆ. ಏನು ಮಾಡೋಣ?
ಆಡಿದ್ದು ನೋಂದಮಣಿಯ ಓ ಧರ್ಮ ಉಪದೇಶ ಹಾಕದ ನಿನಕ್ಕೆ ಬಂದ ಕೋಕಲ ಒಂದು ಹೇಳ್ಕಂಡ ಓ ಎಂದ ಧರ್ಮವೇ ಇದು ಉಪದೇಶ ಮಾಡ್ಲಿ ಆದ್ರೆ ಅವನ ಧರ್ಮ ನನ್ನ ಮುಂದೆ ನಡೀಲಿಕ್ಕೆ ಭಸ್ಮ ಅಷ್ಟು ಸಾಕಾಗುದಿಲ್ಲ. ನಮ್ಮದು ಭಸ್ಮ ಅಷ್ಟು ಬೇಡ, ಮತ್ತೆ ಒಂದು ಇಷ್ಟು ಸಾಕು. ಅಷ್ಟು ಅವನಿಗೆ ಸಾಕಾಗ್ತದೆ. ಅವನಲ್ಲಿ ಎಷ್ಟು ರೀತಿಯ ದೈವಗಳೆಲ್ಲ ಉಂಟು, ಮಾರಣ ಮಾಡುವಂತಹ ದೈವಗಳು, ಅಂತಹ ದೈವಗಳನ್ನು ಪಡಿಸಿಟ್ಟು ಅವನಿಗೆ ಬಿಡ್ತದೆ. ಅದನ್ನು ಹಿಡಿದು ಅವನ ಮುಂದೆ ಬಿಡ್ತದೆ. ಆವಾಗ ಅವನ ಧರ್ಮ ಅಲ್ಲ, ಅವನ ಸಂತಾನ ಸರ್ವನಾಶ ಆಗ್ತದೆ. ಅಷ್ಟು ಮಾಡಿ ನಾವು ಮಾಡುವ ಕೆಲಸಕ್ಕೆ ಈ ಲೋಕದಲ್ಲಿ ಯಾರಿದ್ದರೂ ಅಡ್ಡಿ ಇಲ್ಲ ಅಂತ ನಾನು ತೋರಿಸಿಕೊಡ್ತೇನೆ. ನೀವು ಅವಳಿಗೆ ಕುಮಾರೆ ನಾನೇ ಹೋಗುದು. ನಾನು ಹೋದರೆ ಆಗ್ಲಿಕ್ಕಿಲ್ಲ ಅಲ್ಲ. ಇಷ್ಟೆಲ್ಲ ಸಣ್ಣ ಸಣ್ಣ ಕೆಲಸಕ್ಕೆ ನಾನು ಯಾಕೆ ಹೋಗುವುದು? ನನ್ನಲ್ಲಿ ಉಂಟಲ್ಲ ಕೆಲವಾರು ಭೂತ ಪ್ರೇತಾದಿ ಬೇತಾಳಾದಿಗಳೆಲ್ಲ. ಅಷ್ಟು ದೊಡ್ಡದೆಲ್ಲ ಬೇಡ. ಒಂದು ಸಣ್ಣ ಒಂದು ಪ್ರೇತವನ್ನು ಸೃಷ್ಟಿಸಿ ಅವನ ಮುಂದೆ ಕಳಿಸಬೇಕಾಗಿದೆ. ಇದು ಎಲ್ಲಿ ಅಲ್ಲ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡಿಸಿತ್ತು, ಆಮೇಲೆ ನಮಗೆ ಮೋಸ ಮಾಡಿತ್ತು. ದಾನದಲ್ಲಿ ಕೊಂದಲ್ಲಿ ಇಟ್ಟಿತ್ತು. ನಾನು ಹೇಳಿದ ಕೆಲಸ ಮಾಡಿಕೊಂಡು ಈಗ ನನ್ನ ಬಳಿಯಲ್ಲೇ ಬಿದ್ದಿದೆ. ಅಲಾ ಪ್ರೇತ, ನಿನ್ನ ಗೊಬ್ಬೆ ಏನಿತ್ತು ಇಲ್ಲಿ ಬೇಡ, ಅಲ್ಲಿ ಯಾಕೆ ಗೊತ್ತುಂಟ? ನಮಗೆಲ್ಲ ನಮ್ಮ ಕೆಲಸಕ್ಕೆ ಅದು ಬಹಳ ಅಡ್ಡಿ. ಆದ್ದರಿಂದ ನಮಗೆ ಅನ್ಯಾಯ ಮಾಡ್ತಾ ಇರುವಂತಹ ನೋದವನಿಯನ್ನು ನೀನು ವಹಿಸಿ.
ಕೊಂದಿತ್ತಲ್ಲ. ಅಯ್ಯೋ ಶಿವನೇ, ನಮ್ಮ ಗತಿ. ನಿನ್ನ ಅಪ್ಪ ಸತ್ತಿತ್ತ, ಮತ್ತೆ ಮತ್ತೆ ನೀನು ಅಯ್ಯೋ ಅಲ್ಲ, ಅಂತಹ ಪ್ರೇತವನ್ನೇ ಕೊಂದಿದ್ದಾನಂತಾದ ಮೇಲೆ ನಮ್ಮನ್ನು ಬಿಡ್ತಾನ? ನಮ್ಮ ಕಾಲಡಿಗೆ ನೀರು ಬರುವುದಕ್ಕಿಂತ ಮುಂಚಿತವಾಗಿ ಇಲ್ಲಿಂದ ಓಡಬೇಕು. ನೀನು ಮಂಗನ ಜಾತಿಯ. ಯಾಕೆ? ಮಂಗ ಒಂದು ನದಿ ದಾಟುವಾಗ ನೀರು ಬಂತು ಮೇಲೆ ಮೇಲೆ ಮೇಲೆ, ಮೂಗಿನವರೆಗೆ ಬರುವಾಗ ತನ್ನ ಮಗುವನ್ನು ಕಾಲಡಿಯಲ್ಲಿ ಇಟ್ಟು ಆಮೇಲೆ ನಿಂತು. ತೊಂದ್ರೆ ಇಲ್ಲ, ನಿಮ್ಮ ಕಾಲಡಿಗೂ ನೀರು ಬರುವಾಗ ಬಂದ ನೀರು ಹೋದರೆ ನಿನ್ನನ್ನು ಕಲ್ಲು ಮಾಡುವ. ಹೌದಾ? ಮತ್ತೆ ಇಲ್ವಾ? ಬೆದರಬೇಡ. ನಾಯಿನಲ್ಲೋ ಒಂದು ಪ್ರೇತ ಫಾಲ್ಸ್ ನನಗೆ ತಲುಪಿಸಿಲ್ಲ. ಇನ್ನು ಬೇಕಾದಷ್ಟು ಉಂಟು, ನಮ್ಮಲ್ಲಿ ಉಂಟು, ಆದ್ರೆ ಕಳಿಸುವುದಿಲ್ಲ ನಾವು. ಯಾಕಂದ್ರೆ ಇದು ನಷ್ಟ ಆಗಲಿ, ಈಗ ನಷ್ಟ ಆದ್ರೆ ಮತ್ತೊಂದು ಸಲ ಲಾಭ ಆಗ್ತದೆ ಅನ್ನೋ ವಿಶ್ವಾಸ ಉಂಟು. ಅದಕ್ಕೆ ನಾನು ಹೆದರುವುದಿಲ್ಲ. ಹಾಗಾದ್ರೆ ಇದು ಮಾಯಾ ಮಾಟ ಮಂತ್ರದಲ್ಲಿ ಆಗುವ ಕೆಲಸ ಅಲ್ಲ. ಹೇಗೆ? ಹಾಗಾದ್ರೆ ಅದು ಭಯಂಕರ ದೊಡ್ಡ ಪ್ರೇತ. ಅದಕ್ಕೆ ಆಗದಿದ್ದ ಕೆಲಸ ನಮ್ಮಿಂದಲೂ ಆಗ್ಲಿಕ್ಕಿಲ್ಲ. ಇನ್ನು ಯುಕ್ತಿಯಿಂದಲ್ಲ, ಶಕ್ತಿಯಿಂದ ಆಗ್ಬೇಕು. ಶಕ್ತಿಯಿಂದ ಆಗ್ಬೇಕಾದ್ರೆ ನಿನಗೆ ಕೂರ್ತದ, ನಿನ್ಗೆ ಪೆಟ್ಟು ಮಾಡಿ ಅಭ್ಯಾಸ ಉಂಟ. ಸ್ವಲ್ಪ ಏನಾದ್ರು ಭಸ್ಮ ಹಾಕಿದ್ರೆ ನೋಡ್ಬೋದು. ಯಾರು ನೀನು ಪೆಟ್ಟು ಮಾಡಲಿಕ್ಕೆ ನಿನ್ನ ಅಪ್ಪ ಮಾಡಿದ್ದಾನ? ಅಪ್ಪ ಮಾಡೋದಿದ್ರೆ ಮಗನಿಗೆ ಮಾಡಬಾರದಂತೇನಿಲ್ವಲ್ಲ. ಮಾಡೋದಿದ್ರೆ ಹಾಗಾದ್ರೆ ಆ ಪ್ರೇತ ಸತ್ತಿತ್ತು ಅನ್ನುವಾಗ ಭಯದಲ್ಲಿ ಓಡ್ತಾನೆ. ಮತ್ತೆ ನಾನು ಮಾಡ್ತೇನೆ ಪೊಜ್ಜ ಮಾಡುವುದಾ? ನಿನ್ನಿಂದಲೂ ಆಗ್ಲಿಕ್ಕಿಲ್ಲ, ನನಗೂ ಸಾಮರ್ಥ್ಯ, ದೇಹ ಶಕ್ತಿ ಇಲ್ಲ, ಆಗುದಿಲ್ವ? ನನ್ನನ್ನು ಮಂಗ ಮಾಡುತ್ತದೆ. ನೀವು ಹಾಗೆ ಇಷ್ಟಿಷ್ಟು ಮಾತಾಡಿದ್ವಿ ಮಂತ್ರವಾದಿಗಳೇ. ಶಕ್ತಿಯಿಂದ ನನ್ನಿಂದ ಆಗುವುದಿಲ್ಲ. ಅದಕ್ಕೆ ಯುಕ್ತಿ ಪ್ರಯೋಗ ಉಂಟು. ಇಲ್ಲಿ ಹತ್ತಿರದಲ್ಲಿ ಒಬ್ಬ ಮಹಾರಾಜ ಇದ್ದ, ಇಂದ್ರಸೇನ ಅಂತ. ಹೌದಾ? ಗುಪ್ತನಪುರ ಅಂತ. ಆದ್ದರಿಂದ ಅಲ್ಲಿಗೆ ಹೋಗಿ ಅವನಲ್ಲಿ ಹೇಳಿ ಅವನ ಛಾಯೆ ತೆಕ್ಕೊಂಡು, ಅದು ಯಾಕೆ ನಿದ್ದೆ ಬರ್ತದ? ಅವನ ಛಾಯೆ ತೆಕ್ಕೊಂಡು ಅವನ ಹತ್ರ ಸಹಾಯವನ್ನು ತೆಕ್ಕೊಂಡು ಈ ಮುನಿಯನ್ನು ಓಡಿಸಬೇಕು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.